ಹಲೋ ನಮಸ್ಕಾರ, ನಾನು ಕೊಪ್ಪಳಿಂದ ಶಾಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಹನಿ ನೀರಿಗೂ ಸಹ ಈಗ ತತ್ವಾರ ಉಂಟಾಗುವ ಸಾಧ್ಯತೆ ಇದೆ ಮತ್ತು ಹನಿ ನೀರು ಬಹಳ ಪ್ರಾಮುಖ್ಯ ಅನ್ನುವಂಥ ಇದೆ. ಅದರಲ್ಲಿ ಈ ಬಾರಿ ತುಂಗಭದ್ರಾ ಜಲಾಶಯದ 2ನೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಒಂದು ಆದೇಶವನ್ನು ತುಂಗಭದ್ರಾ ಮಂಡಳಿ ನೀಡಿದೆ. ಅಂದರೆ ಈಗ ತುಂಗಭದ್ರಾ ಜಲಾಶಯದ 33 ಗೇಟ್ಗಳ ಬದಲಾವಣೆ ನೀಡಿದೆ. ಈಗಾಗಲೇ ಕೆಲವು ಗೇಟ್ಗಳ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ. ಈ ಕಾರಣಕ್ಕಾಗಿ ಈ ಬಾರಿ ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಒಂದು ಆದೇಶ ಇದೆ. ಆ ಆದೇಶಕ್ಕೆ ಒಂದಿಷ್ಟು ವಿರೋಧವಾದರೂ ಈಗ ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ತುಂಗಭದ್ರಾ ಜಲಾಶಯ ನೀರು ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ಈಗ ಜನ ಸಹ ಒಪ್ಕೊಂಡಿದ್ದಾರೆ ಮತ್ತು ರೈತರು ಒಪ್ಕೊಂಡಿದ್ದಾರೆ. ಈ ಮಧ್ಯೆ ತುಂಗಭದ್ರಾ ಜಲಾಶಯದ ವಿಜಯನಗರ ಕಾಲುವೆ ವ್ಯಾಪ್ತಿಯಲ್ಲಿರುವಂಥ ಹಳೆ ಮಾಗಾಣಿ ಅಂತ ಹೇಳ್ತೀವಿ, ಆ ಪ್ರದೇಶಕ್ಕೆ 11 ತಿಂಗಳ ನೀರು ಕೊಡಬೇಕು ಮತ್ತು ಈಗಿರುವಂಥ ಅದು ಸಹ ಈ ಬಾರಿ ನೀರಿನ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಈಗ ಉಳಿದಿರುವಂಥ ನೀರನ್ನು ಈಗ ಅವರು ಕಾಲುವೆ ಮುಖಾಂತರ ಹರಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಕುಡಿಯುವ ನೀರಿಗಾಗಿ ಕಾಲುವೆ ಮುಖಾಂತರವೇ ರಾಯಚೂರುವರೆಗೂ ನೀರು ಹೋಗಬೇಕಾಗಿದೆ ಮತ್ತು ತುಂಗಭದ್ರಾ ಜಲಾಶಯದಲ್ಲಿ ಕೊನೆಯ ಭಾಗದ ಎಡದಂಡೆ ನಾಲೆಯ ಕೊನೆಯ ಭಾಗದ ರಾಯಚೂರು ಜಿಲ್ಲೆಯಲ್ಲಿರುವಂಥ ಭೂಮಿಗೆ ಇಲ್ಲಿವರೆಗೂ ನೀರು ಸಿಗೋದಿಲ್ಲ ಅನ್ನುವಂಥ ಒಂದು ಬೇಡಿಕೆ ಮತ್ತು ರೈತರಿಗೆ ಒಂದು ಆತಂಕವನ್ನೇ ಇದೆ. ಈ ಸಂದರ್ಭದಲ್ಲಿ ಈಗಿರುವಂಥ ನೀರನ್ನಾದರೂ ಅಲ್ಲಿಗೆ ಮುಟ್ಟಿಸಬೇಕಾಗಿತ್ತು, ಆದರೆ ಇದು ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಡೆ ಆಗಿದ್ದರೆ ಯಾವ ರೀತಿ ನೀರು ಪೋಲು ಆಗ್ತಾ ಇದೆ ಅನ್ನೋಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ. ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಬಸಾಪುರ ಮತ್ತು ತಿಮ್ಮಲಾಪುರ ಮಧ್ಯದಲ್ಲಿರುವಂಥ ಕಾಲುವೆಯಲ್ಲಿ ಭೋಂಗ ಬಿದ್ದು ಕಳೆದ 2 ವಾರಗಳಿಂದ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಗದ್ದೆ ಮತ್ತು ಹಳ್ಳಗಳೇ ಸೇರ್ತಾ ಇದೆ. ಈ ನೀರು ಭೋಂಗ ಬಿದ್ದಿರೋದ್ರಿಂದ ಮತ್ತು ಒಡೆಯುವುದರಲ್ಲೇ ತುಂಗಭದ್ರಾ ಜಲಾಶಯ ದಾಖಲೆ ನಿರ್ಮಿಸಿದೆ ಮತ್ತು ಇತ್ತೀಚೆಗೆ ಒಂದಿಷ್ಟು ಒಡೆಯುವುದನ್ನು ನಿಂತಿದೆ. ಆದರೆ ಈ ಸಂದರ್ಭದಲ್ಲಿ ಇರುವಂಥ ಈ ಕಾಲುವೆಯನ್ನು ದುರಸ್ತಿ ಮಾಡಿದರೆ ಭೋಂಗ ನಿಂತರೆ ಒಂದಿಷ್ಟು ಭೂಮಿಯ ನೀರು ಕೊನೆಯ ಭಾಗಕ್ಕೆ ಮುಟ್ಟಿದೆ ಮತ್ತು ರೈತರಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಸಾಲುತ್ತೆ ಅನ್ನೋದಂತಿದೆ. ಆದರೆ ಈ ನೀರು 15 ದಿನದಿಂದ ಹರಿತಾ ಇದ್ದರೂ ಸಹ ಅಧಿಕಾರಿಗಳು ಈ ಕಡೆ ನಿರ್ಲಕ್ಷ್ಯ ವಹಿಸಿದ್ದಿದೆ. ಜೊತೆಗೆ ಈ ಹರಿದು ಹೋಗುವಂಥ ಅಪಾರ ಪ್ರಮಾಣದ ನೀರು ಈಗ ನಾಟಿ ಮಾಡಿರುವಂಥ ಭತ್ತದ ಗದ್ದೆಗಳಿಗೆ ಅದು ಬೆಳೆ ಹಾನಿ ಆಗ್ತಾ ಇದೆ. ಈ ಕುರಿತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಅಧಿಕಾರಿಗಳು, ಅದರಲ್ಲಿ ಅಗಳಿಕೇರಿ ವ್ಯಾಪ್ತಿಯಲ್ಲಿರುವಂಥ ಅಧಿಕಾರಿಗಳು ಅದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಭೋಂಗವನ್ನು ನಿಲ್ಲಿಸಬೇಕು. ಆದರೆ ಅದು ಆಗ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಮುಖ್ಯ ಕಾಲುವೆ ಸಹ ಒಡೆಯುವ ಲಕ್ಷಣ ಇದೆ. ಈ ಕುರಿತು ಬೇಗನೆ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಈ ರೈತರ ಆಗ್ರಹವಾಗಿದೆ. ಅದರ ಜೊತೆಗೆ ಇಲ್ಲಿ 2ನೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಕಡೆ ಸಂದರ್ಭದಲ್ಲಿ ಇರುವಂಥ ನೀರನ್ನು ಬೆಳೆಸ್ಕೊಂಡು ಒಂದಿಷ್ಟು ಬೆಳೆಯನ್ನು ಬೆಳಿಬೇಕನ್ನೋ ಸಂದರ್ಭದಲ್ಲಿ ಕಾಲುವೆ ಹೊಡಿತಾ ಇರೋದು ಮತ್ತು ಕಾಲುವೆಯಲ್ಲಿ ಭೋಂಗ ಬಿದ್ದಿರೋದು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿರೋದು ಇಲ್ಲಿ ತೀರಾ ಆತಂಕ ಉಂಟಿದೆ. ಸುಮಾರು 15ರಿಂದ 20 ದಿನಗಳಿಂದ ಕಂಟಿನ್ಯೂಸ್ ನೀರು ಪೋಲ್ ಆಗ್ತಾನೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಿದ್ದಾರೆ. ಆದ್ರೂ ಮುನ್ನೆಚ್ಚರಿಕೆ ಯಾವುದೇ ಕ್ರಮವನ್ನು ತಗೋತಾ ಇಲ್ಲ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಊರಿಗೆ ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ನೀರು ಪೋಲ್ ಆಗ್ತಾನೆ ಇದೆ. ಆ ನೀರಿದ್ರೆ ನಾವು ಕೆಳಗಡೆ ಇನ್ನೊಂದು ಬೆಳೆಸ್ಕೋಬಹುದು, ಅಷ್ಟು ನೀರು ಪೋಲ್ ಆಗ್ತಾ ಇದೆ ಇಲ್ಲಿ. ಆದ್ರೂ ಕೂಡ ಯಾವುದೇ ರೀತಿ ಕ್ರಮವನ್ನು ಯಾವುದೇ ಅಧಿಕಾರಿಗಳು ತಗೊಂತಾ ಇಲ್ಲ. ಅದೇ ರೀತಿ ನೋಡ್ತಿದ್ರೆ ಆ ಕಾಲುವೆ ನೋಡಿ ಯಾವ ತರ ದುಸ್ಥಿತಿಯಿಂದ ಈಡಾಗಿದೆ, ಅದೇ ರೀತಿ ಇಲ್ಲಿ ಕೂಡ ಆಗಿ ಹೆಚ್ಚಿನ ರೀತಿಯಿಂದ ನೀರು ಪೋಲ್ ಆಗ್ತಾ ಇದೆ ಇಲ್ಲಿ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಸ್ವಲ್ಪ ಕ್ರಮವನ್ನು ತಗೊಂಡು ಆದಷ್ಟು ಬೇಗನೆ ಈ ಭಾಗದ ರೈತರು ಆತಂಕಕ್ಕೆ ಈಡಾಗಿದ್ದಾರೆ. ಇದು ಕೆರೆ ಹತ್ತಿರ ಇರುವಂತ ಕೆನಾಲ್ ರೀ ಇದು. ಇಲ್ಲಿ ಕೊರೆ ಬಿದ್ದಿದೆ. ಈ ಕೊರೆ ಬಿದ್ದು ಸಾಕಷ್ಟು ನೀರು ಹೊರಗಡೆ ಹೊಂಟಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದನ್ನ ಕೈ ತಗೊಂಡು ಮಾಡ್ಬೇಕು ಅಂತ ಯಾರು ಅನ್ಕೊಂತಾ ಇಲ್ಲ. ಬಟ್ ಅದೇನಾಗಿದೆ ಅಂದ್ರೆ ಇದು ಸುಮಾರು 15 ದಿನ 20 ದಿನ ಆಯ್ತು. ಅದು ಹಂಗೆ ಕೊರಿತಾ ದೊಡ್ಡದಾಗಿ ಇದು ಆಗತ್ತ ಆದ್ರೆಗೇನೆ ಇದು ಇಲ್ಲಿಂದ ಹಿಡಿದು ಸಾವಿರಾರು ಎಕರೆ ಇದೆ ಕೆಳಗಡೆ ಎಲ್ಲ. ಅದು ರೈತರಿಗೆ ಬಹಳ ತುಂಬಾ ಲಾಸ್ ಮಾಡ್ತೈತೆ. ಆಮೇಲೆ ನಮ್ಗೆ ಈಗ ರೈತರಿಗೆ ಸಂಬಂಧಪಟ್ಟಂತೆ ನೀರ್ ಕುಡಿಬೇಕು, ನೀರಿಲ್ಲ ಅದು ಇದು ಅಂತಾರೆ. ಬಟ್ ಈ ತರ ನೀರು ವೇಸ್ಟ್ ಆಗ್ತಾ ಇದ್ರೆ ನೀರ್ ಎಲ್ಲಿ ಹೋಗ್ತಾವ ರೈತರಿಗೆ? ಇದಕ್ಕೆ ಸಂಬಂಧಪಟ್ಟ ನೀರಾವರಿ ಇಲಾಖೆ ಏನಿದೆ ಅಲ್ಲ, ಇದನ್ನ ತಕ್ಷಣ ಬಂದು ಇದನ್ನ ಕೈ ಕೈಗೊಳ್ಳಬೇಕಂತೇಳಿ ಕೇಳ್ಕೊತೀವಿ ಸರ್ ನಾವು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಂಡು ರೈತರಿಗೆ ಸಕಾಲಕ್ಕೆ ಇರುವಂತ ನೀರಿನ ಬಳಕೆಗೆ ಕ್ರಮ ಕೈಗೊಳ್ಳಬೇಕಾಗಿದ್ದು ತೀರಾ ಅನಿವಾರ್ಯ ಇದೆ. ಈ ನಿಟ್ಟಿನಲ್ಲಾದರೂ ಅಧಿಕಾರಿಗಳು ಕ್ರಮ ಕೈಗೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಪ್ಪ ಚಲಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.